ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಬೆಳಗ್ಗೆ 5:34 ಗಂಟೆಗೆ 5 ಗಂಟೆಗೆ ಡ್ಯೂಟಿ ಲಾಗಿನ್ ಆಗಿದ್ದೆ. ಬಿಡು ಆಚೆ ಎಲ್ಲರೂ ಬೇರೆ ಕಡೆ ಹೋಗ್ಬಿಟ್ಟು ನಿಂತ್ಕೊಳ್ಳೋ ಅಂತ ಅಂದ್ಕೊಂಡು ನೋಡಿದ್ರೆ ಆಚೆ ಬರೋಷ್ಟರಲ್ಲೇ ಆರ್ಡ್ರ್ ಬಿದ್ದುಬಿಡ್ತು. ಊಬರಲ್ಲಿ ಟಾಟಾ ನಗರಕ್ಕೆ ಪಿಕಪ್ ಐತೆ. ಇಲ್ಲಿ ಗುರುಗುಂಡೆಪಾಳ್ಯ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಇರೋದು. ಯಾವುದ್ರಲ್ಲ ಬಿದ್ದಿರೋದಂದರೆ ಪೋಟ್ರ್ ಅಂತ ಇದ್ದೀನಿ, ಊಬರಲ್ಲಿ ಬಿದ್ದಿರೋದು. ರಕ್ಷಿತ್ ಅಂತ ಕಸ್ಟಮರ್ ಹೆಸರು. ಬನ್ನಿ ನೋಡೋಣ. ನಾವು ಹೆಡ್ ಹೋದ ಮಕ್ಕಳಿರಂಗೆ ಸಾಲಿದ್ರೆ ಕಣ್ಣಿಗೆ ನಿದ್ದೆನೂ ಬರೋಣ ನೋಡ್ರಿ. ರಾತ್ರಿ 10-11 ಗಂಟೆಗೆ ಮಲ್ಕೊಂಡಿದ್ದೀನಿ. ಮತ್ತೆ ನೋಡಿದ್ರೆ 4 ಗಂಟೆಗೆ ಎಚ್ಚರಿಕೆ ಆಗಿಬಿಟ್ಟು ಸ್ನಾನ ಆಗಿನ ರೆಡಿ ಆಗಿಬಿಟ್ಟು ಎಲ್ಲ ಆಗಿಬಿಟ್ಟು 5:15 ಗಂಟೆಗೆ ಆರ್ಡ್ರ್ ಬಿದ್ದೈತೆ. ಸಾಲ ಯಾವಾಗ ತೀರ್ಸೋದು, ನಾವು ಯಾವಾಗ ಕಮ್ಮಿಗೆ ನಿದ್ದೆ ಮಾಡಬೇಕು ಯಾರಿಗೆ ಗೊತ್ತು. ನಿದ್ದೆ ಬರೋದು ಒಂದೇ ಸರಿ ಲಾಸ್ಟಲ್ಲಿ ಫೈನಲಲ್ಲಿ ಎಲ್ಲರೂ ಒಂದು ಸಲ ಹೋಗಲೇಬೇಕಲ್ಲ. ಅವಾಗಲೇ ನೆಮ್ಮದಿ ಎಲ್ಲರಿಗೂ ಅಲ್ವಾ. ಇರೋಷ್ಟು ದಿವಸ ಸಾಲ ಮಾಡಿ ಸಾಲ ತೀರಿಸಿ ಅವನೊಂದು ಜೀವನದಾಗ ಏನೈತೆ, ಮದುವೆಗೆ ಸಾಲ, ಎಲ್ಲಿ ಮಕ್ಕಳು ಮಾಡ್ರೆ ಸಾಲ, ಮಕ್ಕಳು ಸಾಲಿಗೆ ಸಾಲ. ನಮಗೆ ಯಾವುದೇ ಬೇಡಂದ್ರೂ ನಾವು ನೋಡಿ ನಮಗೆ ಸಿಂಗಲ್ ಇದ್ರೂ ನಮ್ಗೆ ಸಾಲಗಳಾಗ್ಯಾವ. ಫ್ಯಾಮ್ಲಿ ಇದ್ರೇ ಎಷ್ಟು ಸಾಲಗಳು ಇರ್ತಿದ್ವು ಯಾರಿಗೂ ಗೊತ್ತು ನಮಗೆ. ಅದಕ್ಕೆ ಮದುವೆನೇ ಬೇಡ ಅಂದ್ಕೊಂಡು ಬಿಟ್ಟಿದ್ದೀವಿ. ತಲೆನೋವೇ ಬೇಡ ಯಾವುದು ಏನಂತೀರ. ಎದಕ್ಕೆ ಬೇಕು ನಮಗೆ? ಅವ್ರ ಕಷ್ಟ ಅವ್ರಿಗೆ, ನಮ್ಮ ಕಷ್ಟ ನಮಗೆ ಗೈಸ್. ಏನಂತೀರ? ಹೆಂಗೆಂಗೋ ಇದ್ದೋದು. ಮುಂಚೆ ಕಂಪ್ನಿನಲ್ಲಿ ಕೆಲಸ ಮಾಡ್ಬೇಕಾರೆ ₹1 ಸಾಲ ಆಗಿತ್ತು ಗೈಸ್. ಅವಾಗ ಸ್ವಲ್ಪ ಸೇವಿಂಗ್ ಆದರೂ ಮಾಡ್ತಿದ್ದೆ. ಇವಾಗ ನೋಡಿದ್ರೆ ನಮ್ಮ ಮನೆಗೆ ಡಬಲ್ ದುಡಿತಾ ಇದ್ದೀವಿ, ಆದರೂ ಮತ್ತು ಇನ್ನೂ ಮುಕ್ಕಳಿರಂಗೆ ಸಾಲ ಐತೆ. ನಮ್ಮ ಜೀವನ ಪೂರ್ತಿ ಸಾಲದಲ್ಲೇ ಸತ್ತೋಗ್ತಿದೆ ಅನಿಸ್ಬಿಟ್ಟೈತೆ. ಏನು ಜಾಸ್ತಿ ಏನಿಲ್ಲ, ಆದ್ರೂ ಒಂದು 20-30 ಸಾವಿರ ರೂಪಾಯಿ ಇರುತ್ತೆ. ಇವ್ರು ನೋಡಿದ್ರೆ ಪೆಟ್ರೋಲ್ ನೋಡಿದ್ರೆ ₹107 ಐತೆ. ಇವ್ರು ಕೊಡೋ ದುಡ್ಡಿಗೆ ನಮ್ಮ ಮನೆಗೆ ಹೋದ್ ಪೆಟ್ರೋಲ್ ಅಲ್ಲ, ಒಂದು ಟೀ ಕಾಫಿ ಗೀಫಿ ಎಲ್ಲರೂ ಹುಡುಗರು ಫ್ರೆಂಡ್ಸ್ ಸರ್ಕಲಲ್ಲಿ ಬಂದರೆ ಮುಗಿದೋಯ್ತು. ಆ ದುಡ್ಡು ಅಲ್ಲೇ ಹೋಗಿಬಿಡ್ತೈತೆ. ಈ ಕಡೆ ಇದನ್ನು ಮಾಡೋದು ಏನು ಮಾಡೋದು. ಅದಕ್ಕೆ ಇವಾಗ ಫ್ರೆಂಡ್ಶಿಪ್ನ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಎಲ್ಲರದ್ದು. ಯಾರಿಗೆ ಗೊತ್ತು, ಟೀ ಕುಡ್ಸು ಮಗ ಅಂದರೆ ಮುಗಿದೋಯ್ತು. ಒಬ್ಬ ಟೀ ತೊಗೋತಾನೆ, ಒಬ್ಬ ಕಿಂಗ್ ಹೇಳ್ತಾನೆ, ಒಬ್ಬ ಕಿಂಗ್ ಲೈಟ್ಸ್ ಹೇಳ್ತಾನೆ, ಒಬ್ಬ ಸ್ಮಾಲ್ ಹೇಳ್ತಾನೆ. ಆ ಸಿಗರೇಟ್ಗಳ ರೇಟ್ ಕೇಳಿದ್ರೆ ₹25. ಒಬ್ಬ ಗುಟ್ಕ ಹೇಳ್ತಾನೆ ಟೀ ಆದಮೇಲೆ. RMD ಹೇಳ್ತಾನೆ, RMD ನೋಡಿದ್ರೆ ₹25-30. ಇವಾಗ ಫ್ರೆಂಡ್ಸ್ ಅಂತ ಕರ್ಕೊಂಡೋಗಿದ್ರೆ ಮಾಡಿಸ್ಲೇಬೇಕು ನಾವೇ. ಅವ್ರು ಕರ್ಕೊಂಡೋದ್ರೆ ಬರೀ ನಾವು ಟೀ ಅಷ್ಟೇ ಕುಡಿತೀವಿ, ಮಿಕ್ಕಿದೇನು ಮಾಡಲ್ಲ. ಮತ್ತು ಅದರಲ್ಲಿ ಬರೀ ಫ್ರೆಂಡ್ ಸರ್ಕಲಲ್ಲಿ ಇದನ್ನು ಮಾಡೋಕ್ಕೆ ಹೋದರೆ ಮುಗಿದೋಯ್ತು. ಪಾರ್ಟಿ ಗೀಟಿ ಎಣ್ಣೆ ಅಂದರೆ ಮುಗಿದೇ ಹೋಯ್ತು. ನಮ್ಮ ಮನೆಗೆ ₹120-150 ಒಂದು ಕ್ವಾರ್ಟರ್ ಸಿಗೋದು ಇವಾಗ ₹200 ಮಾಡೋರೆ. ಅದರಲ್ಲಿ ಬೇರೆ ಇವಾಗ ಇದ್ರ ಸ್ನ್ಯಾಕ್ಸ್ ತಿನ್ನೋಕ್ಕೆ ಜಾಸ್ತಿ ದುಡ್ಡು ಹೋಗ್ತೈತೆ. ಅಪ್ಪ ಹೆಂಗೆ ಹೋಗೋದಪ್ಪ ಜೀವನ. ಈ ಕಡೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀವಿ ಇವಾಗ. ಯಾರು ಸವಸನ್ ಬೇಡಪ್ಪ. ನಮ್ಮ ಮನೆಗೆ ಇದ್ದಿರೋ ಸಾಲ ತೀರಿಸ್ಬಿಟ್ಟು ನೆಮ್ಮದಿಯಾಗಿರೋಣ ಅಂದ್ಕೊಂಡಿದ್ದೀನಿ. ಬರ್ರಿ ನೋಡೋಣ. ನಾವೇ 8 ಕಿಲೋಮೀಟ್ರ್ ಹೋದ್ರೂ ಅಷ್ಟ ಪಿಕಪ್ ಕೊಡ್ತಾನೋ ಡ್ರಾಪ್ ಕೊಡ್ತಾನೋ ಅಷ್ಟ ಹೊಡ್ಕೊತ ಹೋಗೋಣ. ಏನೈತರ ಇರಾಗ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಗೈಸ್. ಪಿಕಪ್ ಹತ್ರ ಬಂದಿದ್ದೀನಿ. ಎಲ್ಲವರು ಯಾರು ಗೊತ್ತಪ್ಪ ಕಸ್ಟಮರು, ಇಲ್ಲೇ ಆಚೆ ನಿಂತ್ಕೊಂಡವ್ರು ಅನ್ಕೋತೀನಿ, ಗೊತ್ತಿಲ್ಲ. ಕಾಲ್ ಮಾಡಬೇಕಂತ ಕಾಲ್ ಮಾಡಲೇಬೇಕು ಗೈಸ್. ಏನು ಮಾಡ್ತೀರಾ? ಕಾಲ್ ಮಾಡಿದ್ದೀನಿ, ನೋಡೋಣ. ದೇವ್ರೆ ಎಲ್ಲವ್ರೆ ಬರ್ತೀನಿ ಅಂತ ಹೇಳಿದ್ರು. ವೇಟ್ ಮಾಡೋಣ ಗೈಸ್. ಅಲ್ಲಿ ಕೈ ಮಾಡ್ತಾವ್ರ ಮೇಲ್ಗಡೆ ಬಂದರು. ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ ಗೈಸ್. ಇವಾಗ ಮೊದಲನೇ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಆಲ್ಮೋಸ್ಟು ಊಬರಲ್ಲಿ. ಎಷ್ಟು ರೂಪಾಯಿ ಕೊಟ್ಟಿದೆ ನೋಡೋಣ ಟೋಟಲು. ಅಷ್ಟೇ ಕೊಡೋಣಲ್ಲ ಗೈಸ್. ಏನು 6.5 ಕಿಲೋಮೀಟ್ರು. ಬನ್ನಿ. ಇಲ್ಲ ಅಣ್ಣ, ₹1 ಚೇಂಜ್ ಇಲ್ಲ ನನ್ನ ಹತ್ರ. ಹೌದಾ? ಹೌದಾ, ಸರಿ. ಸ್ಕ್ಯಾನರ್ ಕೊಟ್ಬಿಡಿ. ಇದನ್ನು ಕೊಡಿ ಸ್ಕ್ಯಾನರ್. ಮೊದಲನೇ ಇನ್ಕಮ್ ಇವತ್ತಿಂದು ಆಗಿದೆ. ಓಕೆ ಬನ್ನಿ ಗೈಸು. ಕೊಟ್ಟೆ ಕ್ಯಾಶು ಆಯಿತು. ₹28 ರಿಟರ್ನ್ ಕೊಟ್ಟೆ. ಬನ್ನಿ ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನಂತ ನೋಡೋಣ ಗೈಸ್. ಮತ್ತೆ ಗುರುಗುಂಡೆಪಾಳ್ಯ ಸಿಗ್ನಲಿಂದ ಇದಕ್ಕೆ BL ಸಿಗ್ನಲ್ ಬಿದ್ದಿರೋದು. ಇಲ್ಲಿ BL ಇದ್ರ ಹತ್ರ ಗೇಟ್ ಹತ್ರ ಅಲ್ಲಿ ಡ್ರಾಪ್ ಇರೋದು. ಬನ್ನಿ ಇಲ್ಲಿಂದ ಎಷ್ಟು ರೂಪಾಯಿ ಕೊಟ್ಟಿದ್ದು ನೋಡು. ₹64 ಕೊಟ್ಟಿದ್ದ. ಅಲ್ಲಿಂದ ₹74 ತೊಗೊಂಬಂದೆ. ಇವಾಗ 64. ಯಾವ್ದು ಬರುತ್ತೆ ಅದು ತೊಗೊಂಡು ಹೋಗ್ತಾಯಿದ್ದೀನಿ ಅಷ್ಟೇ ಗೈಸ್. ಏನಂತೀರ? ಇದೇ ಅದೇ ಅಂತ ಏನಿಲ್ಲ. ಈ ಕಡೆಯಿಂದ 7 ಕಿಲೋಮೀಟ್ರ್ ಇದೆಯಲ್ಲ ಗೈಸ್, ಪರವಾಗಿಲ್ಲ. ಬನ್ನಿ ಹೋಗೋಣ ಗೈಸ್. ಇವಾಗ ನಮ್ಮ ಏರಿಯಿಂದ ಆರ್ಡ್ರ್ ಬಿದ್ದಿರೋದು ಎಲ್ಲಪ್ಪ ಅಂದರೆ ಆಸ್ಟ್ರಾ CMI ಹಾಸ್ಪಿಟಲು, ಕೆಂಪಾಪುರ ಅಂತೀನಿ. ಸಾಕರ್ ನಗರನೂ ಬರುತ್ತೆ, ಅದು ಕೆಂಪಾಪುರನೂ ಬರುತ್ತೆ.
ಅಲ್ಲಿಗೈತೆ ಮೇನ್ ರೋಡಲ್ಲಿರೋದು ಬಳ್ಳಾರಿ ರೋಡು. ಅಲ್ಲಿಗೆ ಹೋಗಿ ಡ್ರಾಪ್ ಮಾಡಬೇಕು. ಡಾಗು ಸೈಡಾಗು ನಮ್ಮ ಏರಿಯಾ ಡೌನ್ಗಳಿಗೆಲ್ಲ ನಾವು ನಮ್ಮ ಏರಿಯಾದಲ್ಲೇ ಇರೋದು ಇವಾಗ. ಬನ್ನಿ ಗೈಸ್ ಸಿಗ್ತೀನಿ ಗೈಸ್. ಇವಾಗ ಟೈಮಿಂಗ್ಸು 7 ಗಂಟೆ ಆಗೋಕ್ಕೆ ಇನ್ನೂ 2-3 ನಿಮಿಷ ಐತೆ. ಇಲ್ಲಿ ಬಾಣಸವಾಡಿ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಸಹಕಾರ ನಗರದಿಂದ ಡ್ರಾಪ್ ಕೊಟ್ಟೆ ಮಾಲಾಪೇಶ ಬ್ಯಾಕ್ ಸೈಡಿಂದ. ಇಲ್ಲಿ ನೋಡಿದ್ರೆ ಒಂದು ಬೀಳ್ತಲ್ಲ ಗೈಸ್. 5 ನಿಮಿಷ ಆಯಿತು. ಇನ್ನು 136 ಪ್ಲಸ್ಸು ಒಂದು 199 ರೂಪಾಯಿ ಆಗೈತೆ ಎಲ್ಲ ಸೇರಿಸಿ. ರ್ಯಾಪಿಡೋ ಮತ್ತು ಊಬರ್ ಸೇರಿಸಿ. ಹೊಲದಲ್ಲಂತೂ ಬಿದ್ದಿಲ್ಲ, ಪೋಟ್ರದಲ್ಲೂ ಬಿದ್ದಿಲ್ಲ. ಪೋಟ್ರದಲ್ಲೇ ಒಂದು ಲಾಂಗ್ ಕೊಟ್ಬಿಡಪ್ಪ. ಒಂದು 30-40 ಕಿಲೋಮೀಟ್ರ್ ಇದ್ದಿದ್ದು ಇಲ್ಲಿಂದ ಒಂದು ಬಾಣಸವಾಡಿಯಿಂದ ಬಿಡ್ದೀವು ಎಲ್ಲಾದ್ರೂ ಕೆಂಗೇರಿ ಕಡೆ. ಟೀ ಅಂತೂ ಕುಡ್ದಿದ್ದೀನಿ. ಬನ್ನಿ ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನಂತ ಗೈಸ್. ಇವಾಗ ಯಲಹಂಕ ನ್ಯೂ ಟೌನಲ್ಲಿದ್ದೀನಿ. ಇಲ್ಲಿಂದ ವಿದ್ಯಾರಣ್ಯಪುರಮಿಂದ ಪಿಕಪ್ ಮಾಡ್ಕೊಂಡು ಬಂದೆ. ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟು 8 ಗಂಟೆ 10 ನಿಮಿಷ ಆಗಿದೆ ಗೈಸ್. ಮತ್ತೆ ಇವಾಗ ಎಲ್ಲ ಅಪ್ಲಿಕೇಶನ್ ಸರ್ ಇಲ್ಲೇನಾ ಡ್ರಾಪು? ಕಾರ್ನರ್ ಇಲ್ಲ. ಬನ್ನಿ ಗೈಸ ಇಲ್ಲಿ ಬಿಟ್ಬಿಟ್ಟು ಇಲ್ಲೇ ಬಿಡಲ. ಎಷ್ಟು ರೂಪಾಯಿ ಕೊಟ್ಟಿದ್ರು ಇದಕ್ಕೆ? ಬೆಲ್ಲ ಅಂದವರು 59. ಪಿಕಪ್ ಜಾಸ್ತಿ ಲಾಂಗ್ ಪಿಕಪ್ ಇತ್ತು. 3 ಕಿಲೋಮೀಟ್ರ್ ಕ್ಯಾನ್ಸಲ್ ಮಾಡಿದೆ. ಇನ್ನೂರು ಮತ್ತು ಇದರಲ್ಲಿ 379. ಯಾವುದು ನೋಡಿ 4.9 ಕಿಲೋಮೀಟ್ರ್ ಆಗಿದೆ. ಓಕೆ ಸರ್ ಥ್ಯಾಂಕ್ ಯು. ಪಿಕಪ್ 5 ಕಿಲೋಮೀಟ್ರ್ ಅಂತೆ 122ಕ್ಕೆ. ಕೋತ್ನೂರಿಗೆ ಡ್ರಾಪು, ಆದರೆ ಪಿಕಪ್ ಮಾತ್ರ 5 ಕಿಲೋಮೀಟ್ರ್ ಮುಕ್ಕಳಿ ಹಿರಂಗೆ. ಇದು ಯಲಹಂಕ ಇಲ್ಲಿ ಹೋಗೇ ಬಿಡ್ತಾ. ಏನೋ 2-3 ಕಿಲೋಮೀಟ್ರ್ ಪಿಕಪ್ ಹಿಡಿತವನೆ. ಅಣ್ಣ ಬಂಡು ರ್ಯಾಪಿಡೋದಲ್ಲೂ ಮೊದಲೇ ಪಿಕಪ್ ಹೋಗೋಕ್ಕೆ ಭಯ ಆಗುತ್ತೆ ನಮಗೆ. ಅಷ್ಟೊಂದು ಇದನ್ನು ಮಾಡಿದ್ರೆ ಲಾಂಗ್ ಪಿಕಪ್ ಹೇಳಿದ್ರೆ. ಇವಾಗ ಯಾವ ಕಡೆ ಹೋಗೋದು ನೋಡೋಣ ರೀ. ಯಾವ ಸೈಡ್ ಹೋಗೋಣ? ಈ ಕಡೆ ಹೋಗೋಣ, ಊಟರ್ ಮಾಡ್ಕೊಂಡು ಟೌನ್ ಕಡೆ ಹೋಗೋಣ. ಮತ್ತೆ ಗೈಸ್ ರೈಡೇ ಬೀಳ್ತಾ ಇಲ್ಲಲ್ಲ ಗೈಸ್. ಯಾವುದು ಒಂದು ಹಿಂಗಾದ್ರೆ ಹೆಂಗೆ ನಮ್ಮ ಕತೆ? ಯಲಹಂಕದಲ್ಲಿದ್ದೀನಿ ನ್ಯೂ ಟೌನು. ನೋಡಿದ್ರೆ ಒಂದು ರೈಡೇ ಬೀಳ್ತಲ್ಲ. ಯೂಟರ್ನ್ ಮಾಡ್ಕೊಂಡು ಇದ್ರ ಕಡೆ ಹೋಗ್ತಾ ಇದ್ದೀನಿ. ಮತ್ತೆ ನಮ್ಮ JKVK ರೋಡು ವಿದ್ಯಾರಣ್ಯಪುರಂ ಕಡೆ ಆ ಕಡೆ ಸೈಡ್ ಆದರೂ ಬಿದ್ದರೂ ಬೀಳ್ಬೋದು, ಹೇಳೋಕ್ಕಾಗಲ್ವಲ್ಲ. ಬಿಟ್ಟರೆ ಇದ್ರ ಕಡೆ ಪಿಕಪ್ ಹೇಳಿದ್ದಾನೆ. ಅದು ರೈಲ್ವೆ ಸ್ಟೇಷನ್ ಆ ಸೈಡ್ ಇರೋದು. ಸುತ್ತಾಡ್ಕೊಂಡು ಹೋಗೋಕ್ಕೆ 3-4 ಕಿಲೋಮೀಟ್ರ್ ಬೇಕು. ಅಷ್ಟರಲ್ಲಿ ಕಸ್ಟಮರ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇಲ್ಲ ಅಲ್ಲಿ ಇದ್ದವ್ರು ಯಾರಾದರೂ ರೈಡರ್ಸ್ ಇದ್ದರೆ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾರೆ. ಆವಾಗಲೇ ಒಂದು ರೀಲ್ಸ್ ನೋಡ್ತಾಯಿದ್ದೆ ಸೈಡಲ್ಲಿ, ಆ ಜಾಗದಲ್ಲಿ ನಿಂತ್ಕೊಂಡು ರೀಲ್ಸ್ಗಳು ನೋಡ್ತಾಯಿದ್ದೆ. ಅಣ್ಣ ಬಂದು ಒಬ್ರು ಯಾರೋ ಇನ್ಫ್ಲೂಯೆನ್ಸರು ಯಾರೋ ಗೊತ್ತಿಲ್ಲ, ಯಾರೋ 4 ಕಿಲೋಮೀಟ್ರ್ ಬೇಡ ಪಿಕಪ್ 4 ಕಿಲೋಮೀಟ್ರ್ ಕ್ಯಾನ್ಸಲ್ ಮಾಡಿದೆ. ಅವನೇನು ಹೇಳ್ತಾ ಇರೋದು, ಯಾರ್ಯಾರೋ ವೀಡಿಯೋ ನೋಡಿಬಿಟ್ಟು ಎಷ್ಟು ದುಡಿಬೋದು ಅಷ್ಟು ದುಡಿಬೋದು. ನಾನು ದುಡಿಯೋದೇ ಹೇಳ್ತೀನಿ, ಆದರೆ ಅದ್ರ ಕಷ್ಟ ಫುಲ್ ವೀಡಿಯೋ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ. ಅರ್ಧಂಬರ್ಧ ಕಷ್ಟ ಏನಿರುತ್ತೆ ಎಲ್ಲನೂ ಹೇಳಿರ್ತೀವಿ ನಾವು. ನಾನು ನಮ್ಮ ಮನುಷ್ಯನೇ ಮತ್ತು ಅಂದರೆ ನಮ್ಮ ಮನುಷ್ಯನ ಚಾನಲ್ವರು ಮತ್ತು ಅಂದರೆ ಶಂಕರ್ ಅವರು ಮುಂಚೆ ನಮ್ಮ ಜಿಜಾನ ಹೇಳ್ತಾಯಿದ್ರು ಅರ್ನಿಂಗ್ಸ್ ಇಷ್ಟು ಮಾಡ್ಬೋದು. ಅದರಲ್ಲಿರೋ ಕಷ್ಟನೂ ಹೇಳಿರ್ತಾರೆ. ಅವ್ರು ಯಾರೂ ನೋಡೋಲ್ಲ ವೀಡಿಯೋಸ್ ಫುಲ್ಲು, ಬರೀ ತಮ್ನೆಲಲ್ಲಿ ಮತ್ತು ಎಲ್ಲರೂ ನೋಡಲೇಬೇಕಲ್ಲ ಅಂತ ನಾವು ತಮ್ನೆಲಲ್ಲಿ ಹಾಕಿರ್ತೀವಿ ಇಷ್ಟು ಅಮೌಂಟ್ ಅಂತ. ಅದ್ರ ಒಳಗಡೆ ಕಷ್ಟನೂ ಇರುತ್ತೆ, ಅದನ್ನು ನೋಡೋಲ್ಲ. ಅದು ನೋಡಿಬಿಟ್ಟು ನನಗೆ ಬೇಜಾರಾಗಿತ್ತು. ನಾನು ಅರ್ನಿಂಗ್ಸ್ ವೀಡಿಯೋ ಹಾಕ್ತೀನಿ, ಆದರೆ ಕಡೆ 5 ಕಿಲೋಮೀಟ್ರಿಗೆ ಬರೀ ಎಷ್ಟು 49 ರೂಪಾಯಿನ ಪಿಕಪ್ಪೇ ಐತೆ. 2 ಕಿಲೋಮೀಟ್ರು ಎಲ್ಲ ಯಾರಿಗೂ ಹೇಳ್ತಾ ಇರೋದು. ಹೇಳ್ತೀನಿ ಕಷ್ಟ ಐತೆ ಡೆಲಿವರಿ ಕೆಲಸ ಆಗಲಿ, ಬೈಕ್ ಟ್ಯಾಕ್ಸಿ ಮಾಡೋರಾಗಲಿ. ವೀಡಿಯೋ ನೋಡಿಬಿಟ್ಟು ಬರ್ರಿ ಅಂತ ಹೇಳಲ್ಲ, ಎಷ್ಟಾದ್ರೆ ಮಾಡಿರಿ ಅಂತ ಹೇಳ್ತೀನಿ. ದಿನಕ್ಕೆ 150-200 ಕಿಲೋಮೀಟ್ರ್ ಓಡಿಸ್ಲೇಬೇಕು. ಎಲ್ಲರೂ ನಮ್ಮ ದುಡ್ಡು ಆಗಲ್ಲ. ಒಂದು 2,000 ಅರ್ನಿಂಗ್ಸ್ ಮಾಡಬೇಕಾದ್ರೆ ಒಂದು 150-200 ರೂಪಾಯಿ ಮಾಡಲೇಬೇಕಾಗುತ್ತೆ. ಬೈಕ್ ಇರುತ್ತೆ, ಕೆಲಸನೇ ಸಿಕ್ಕಲ್ಲ. ಅವ್ರಿಗೊಂದು ಮಾತು ಹೇಳೋಕ್ಕೆ ಹೇಳ್ತೀನಿ, ಎಂಥ IT ಎಂಪ್ಲಾಯ್ಸ್ಗಳೇ ಕೆಲಸ ಏನೋ ಸಂಬಳ ಕಮ್ಮಿ ಇದೆ ಅಂತ ಅಂದ್ಕೊಂಡು ಈ ಕೆಲಸ ಬಂದುಬಿಟ್ಟು ಪಾರ್ಟ್ ಟೈಮ್ ಆಗಿಬಿಟ್ಟು ಮಾಡ್ತಾವ್ರೆ ಎಷ್ಟೋ ಜನ. ಪಾರ್ಟ್ ಟೈಮ್ ಆಗಾದ್ರೂ ಮಾಡಿ, ಫುಲ್ ಟೈಮ್ ಆಗಾದ್ರೂ ಬಿಟ್ಟು ಅವ್ರವ್ರದ್ದೇ ಇದನ್ನು ಇರುತ್ತೆ ಕಮಿಟ್ಮೆಂಟ್ಸು. ಅವರು ದುಡ್ಕೋತಾರೆ, ಎಲ್ಲರೂ ಏನಾದ್ರು ಮಾಡ್ಕೋತಾರೆ. ದಯವಿಟ್ಟು ವಿಡಿಯೋಗಳನ್ನ ನೋಡಿಬಿಟ್ಟು ತಮ್ಮನೇಲಿ ನನ್ನ ಸೇರಿಸ್ಬಿಟ್ಟೆ ಹೇಳ್ತಾರದು. ನಾನೇನು ಬೇರೆಯವ್ರದ್ದು ಹೇಳ್ತಾಯಿಲ್ಲ, ನಾನು ಸೇರಿಸ್ಬಿಟ್ಟು ತಮ್ಮನಲ್ಲಿ ನಾನೇ ಹಾಕ್ತೀನಿ. ಹೆಚ್ಚು ಇಷ್ಟು ದುಡಿಬೋದು ಅಷ್ಟು ದುಡಿಯೋದು, ಎಷ್ಟು ಇವತ್ತು ಈ ವಾರದಲ್ಲಿ ಇಷ್ಟಾಯಿತು, ಇವತ್ತು ಇಷ್ಟಾಯಿತು, ಸೋಮವಾರ ಇಷ್ಟಾಯಿತು, ಮಂಗಳವಾರ ಇಷ್ಟಾಯಿತು, ಬುಧವಾರ ಇಷ್ಟಾಯಿತು ಅಂತ ನಾನೇ ಹಾಕಿರ್ತೀನಿ ತಮ್ಮನೇಲದಲ್ಲಿ. ಆದರೆ ಒಂದು ವಿಚಾರ, ದಯವಿಟ್ಟು ಕಷ್ಟ ಅಂತ ಮುಕ್ಕಳಿ ಹರಂಗಿರುತ್ತೆ. ಏನೋ ಎಲ್ಲ ಹೆಚ್ಚು ಕಮ್ಮಿ ಏನಾದರೂ ಆದ್ರೂ ನಮಗೆ ಆಗೋದು. ಬಿಟ್ಟರೆ ಯಾವ ಕಂಪ್ನಿ ಬರೋಲ್ಲ, ಯಾರು ಬರೋಲ್ಲ, ಯಾರು ಫ್ರೆಂಡ್ಸು ಬರೋಲ್ಲ. ಫ್ರೆಂಡ್ಸ್ ಬರ್ತಾರೆ ಕಷ್ಟಕ್ಕಂತ ಬಂದಾಗ, ಅದಕ್ಕಿಂತ ಜಾಸ್ತಿ ಏನು ಬರ್ತಾರೆ ಹೇಳಿ? ದುಡ್ಡು ಅಂತ ಬಂದಾಗ ನಾವೇನು ಮಾಡ್ಕೋಬೇಕು? ದುಡ್ಡು ಯಾವ ಫ್ರೆಂಡ್ಸು ಕೊಡೋಲ್ಲ, ಯಾರೂ ಕೊಡೋಲ್ಲ. ದಯವಿಟ್ಟು ಬರೋರಿದ್ರೆ ಹುಷಾರಾಗ್ಬೋದು ಅಂಟು ಬಂದುಬಿಟ್ಟು ಮಾಡಿರಿ. ಎಲ್ಲರೂ ಬೇಡ ಅಂದರೆ ಊರಲ್ಲಿ ಆರಾಮಾಗಿದ್ದು ಬಿಡ್ರಿ.
ಸುಮ್ಮನೆ ಇದಕ್ಕೆ ನಾನಂತರ ದುಡಿಯೋದನ್ನ ನಾನು ಹೇಳ್ತಾ ಇರೋದಷ್ಟೇ. ಯಾರಿಗಾರು ಕೆಲಸ ಇರೋಲ್ಲ ಅಂತವ್ರು ಬಂದುಬಿಟ್ಟು ಮಾಡ್ತಿದ್ರೆ ಮಾಡಿ, ಬಿಡ್ತಿದ್ರೆ ಬಿಡಿ, ನಿಮ್ಮ ಇಷ್ಟ ಅದು. ಎಷ್ಟು ಹೇಳಿ ಸಿಗ್ತೀನಿ ರೀ ಗೈಸ್. ಮತ್ತು ಇನ್ನೂ ಒಂದು ರೈಡ್ ಬಿದ್ದಲ್ಲ ಸೈಡಲ್ಲಿ ಯಾವುದಾದ್ರು ನಮ್ಮ ಹುಡುಗರ ಹತ್ರ ಹೋಗ್ಬಿಟ್ಟು, ಇಲ್ಲಿ ಯಲಹಂಕದಲ್ಲಿ ನಮ್ಮ ಒಂದು ಅಡ್ಡ ಇದೆ, ಅಲ್ಲಿ ಹೋಗ್ಬಿಟ್ಟು ಕುತ್ಕೊಳ್ಳೋಣ. ಅಡ್ಡ ಅಂದರೆ ಅದು ಒಂದು ಕಿಚನ್ಸ್ ಇದೆಯಲ್ಲ, ಇಲ್ಲಿ ಯಾವುದೋ ಇದ್ರದ್ದು ಪ್ರೆಸ್ಟೀಜ್ ಇದೆ, ಅದೋ ಒಂದು ಕಿಚನ್ಸ್ಗಳು ಇರೋದು, ಓನ್ಲಿ ಕಿಚನ್ಸು. ಅಲ್ಲಿ ಹೋಗ್ಬಿಟ್ಟು ನಿಂತ್ಕೋತೀನಿ. ಇದು ಅವಾಗಿಂದ ಯಾವುದೂ ಬೀಳ್ತಾ ಇರಲಿಲ್ಲ. ಇವಾಗ ಕೆಂಪಾಪುರಕ್ಕೆ ಒಂದು ಬಿದ್ದೈತೆ ಆ ರೈಡು. ಯಾವುದ್ರಲ್ಲಿ ಅಂದರೆ ಇದರಲ್ಲಿ ರ್ಯಾಪಿಡೋದಲ್ಲಿ. ಕಸ್ಟಮರ್ ಎಲ್ಲವರಪ್ಪ, ಲೊಕೇಶನ್ ಹತ್ರ ಬಂದಿದ್ದೀನಿ. ಎಲ್ಲವರೇ ಅದರ ಕಸ್ಟಮರು. ಆ ಸೈಡ್ ಹೋದವ್ರು ಈ ಸೈಡ್ ಇದ್ರೆ ಗೊತ್ತಿಲ್ವಲ್ಲ. ರೀಚ್ಡ್ ಕೊಟ್ಬಿಡೋಣ, ಫಸ್ಟು ರೀಚ್ಡ್ ಕೊಟ್ಟು ಕಾಲ್ ಮಾಡಿಬಿಡೋದು ಅಷ್ಟೇ ಗೈಸ್. ಇನ್ನೇನು ಮಾಡ್ತೀರಾ ಎಲ್ಲವರು. ಏನು ಅಪಾರ್ಟ್ಮೆಂಟಾ ಏನಂತ ಗೊತ್ತಿಲ್ಲ. ಇದೀಗ ಸಿಗ್ತೀನಿ ನೋಡೋಣ. ಇದೆಲ್ಲ ಬಣ್ಣ ಮಾಡಿ ಪೌಡ್ರ್ ಮಾಡ್ತಾನೆ. ಏನು ಸೈಕಾಗಿ ಹೊಲ ಎಲೆಕ್ಟ್ರಿಕಲ್ ಗಾಡಿ ಎರಡೆರಡು ಫೋನ್ಗೆ ಕವರ್ ಮಾಡೋ ಅಂದರೆ ಬಿಸಿಲಿಗೆ ಸೈಕಾಗಿ ಮಾಡೋಣ ಮಾತ್ರ ಅಲ್ಲಿ. ಅಲ್ಲಿ ಸರಿ ಹೊಲ ಅಂತೀನಿ, ಹತ್ತಾರ ಅದೇನೋ ಹತ್ತಾರ ಯಾವ್ದು ಎಲೆಕ್ಟ್ರಿಕಲ್ ಗಾಡಿ ಇದೆಯಲ್ಲ ಅದು. ಆ ಗಾಡಿ ಸರಿಯಾಗಿ ಮಾಡೋಣ ಇರಿ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಸಿಗ್ಬೇಕಂತೀನಿ. ನೋಡಿದ್ರೆ ಟ್ರಾಫಿಕ್ ಆಗ್ತೈತಲ್ಲ ಗೈ, ಇಷ್ಟೊಂದು ಇರಿ ತೋರಿಸ್ತೀನಿ. ಇರಿ ಬಂದರು, ಮಾತಾಡ್ಸಿಬಿಡೋಣ. ಬ್ರೋ ಸೂಪರ್ ಅಂದೆ. ಸಕ್ಕದಾಗಿ ಮಾಡೋರು ನೋಡಿ ಗೈದವರು. ಏನೋ ಟೆಕ್ನಿಕ್ ಮಾಡಿಬಿಟ್ಟು ಹೆಂಗೆ ಮಾಡೋಣ, ಕವರ್ ಮಾಡಿಬಿಟ್ಟು ಬಿಸಿಲಿಗೆ ಹೀಟ್ ಆಗಬಾರ್ದು ಅಂತ ಅಂದ್ಕೊಂಡು ಐಡಿಯಾ ನೋಡ್ರಿ. ತಲೆ ಹೆಂಗೋ ಇದು ನಮ್ಮ ಇಂಡಿಯನ್. ಓಹೋ ಸೌಕಾಶ್ ಅಣ್ಣ ಬಂದು ಈ ರೇಂಜ್ಗೆ ಹೋಗ್ಬಿಟ್ನಲ್ಲ. ಇದು ನಮ್ಮ ಇಂಡಿಯನ್ಸ್ ಮಾತ್ರ ಗೊತ್ತಿರುತ್ತೆ ಈ ಥರ ತಲೆ ಹೊಡೋದು. ಬೇರೆಯವ್ರಿಗೆ ಯಾರಿಗೂ ತಲೆನೇ ಹೊಡೋಲ್ಲ ಗೈಸ್. 2 ಫೋನ್ಗೂ ಒಂದೊಂದು ಕವರ್ ಹಾಕಿಬಿಟ್ಟವ್ರೆ. ಸೂಪರ್ ಬ್ರೋ ಗೈಸ್. ಇವಾಗ ಟೈಮಿಂಗ್ಸು ಬೆಳಗ್ಗೆ ಅಂತೀನಿ, ಮಧ್ಯಾಹ್ನ ಆಗಕ್ಕೆ ಬಂತು, ತಿರುಗಿ 10 ಗಂಟೆಗೆ ಬಂತು. 10 ಗಂಟೆ ಇದ್ದೀನಿ, ಬೆಳಗ್ಗೆನೇ ಇರೋದು. 9:47 ಗಂಟೆಗಿದೆ. ಮಾಲ್ ಆಫ್ ಏಷ್ಯಾ ಪಕ್ಕದಲ್ಲಿರೋದು L&T IT ಕಂಪ್ನಿ ಇದೆಯಲ್ಲ, L&T ಅಲ್ಲಿಗೆ ಡ್ರಾಪ್ ಐತೆ ಗೈಸು. ಇಲ್ಲಿಂದ ಕರ್ಕೊಂಬಂದೆ ಅಂದರೆ ಇದ್ರ ಹತ್ರ ಮಣ್ಣೆದ ಟೆಕ್ ಪಾರ್ಕು. ಇದ್ರು ಯಾವುದಪ್ಪ ಅಂದರೆ ಏರಿಯಾ ಕೆಂಪಾಪುರ ಅನ್ಕೋತೀನಿ. ಅಲ್ಲಿಂದ ಬರ್ರಿ, ಡ್ಯೂಟಿ ಆಫ್ ಮಾಡಿಬಿಟ್ಟು ಮನೆ ಕಡೆ ಹೋಗ್ಬಿಡೋಣ. ಸಾಕು ದುಡ್ದಿದ್ದು, ಬೆಳಗ್ಗೆ ಎಷ್ಟು ದುಡ್ದಿದ್ದು ಅಂತ ಸರಿ ನೋಡೋಣ. ಇದೊಂದು ಆರ್ಡ್ರ್ ಕೌಂಟ್ ಆಗಬೇಕು ಸರ್. ಇದ್ರದ್ದು ದುಡ್ಡು ಕೌಂಟ್ ಆಗಬೇಕಲ್ಲ, ಅದಕ್ಕೆ ಇದ್ರದ್ದೆಷ್ಟು 53 ರೂಪಾಯಿ ಆಗಿದೆ ಗೈಸು. 53 ರೂಪಾಯಿ 53. ಫೋನ್ಪೇ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಣ್ಣ. 53 ರ್ಯಾಪಿಡೋದಲ್ಲಿ ಎಷ್ಟಾಗಿತ್ತು ಅಂತ ಹೇಳ್ತೀನಿ ರೀ. ಅಂದರೆ ಸಂಜೆ ಊರಿಗೆ ಹೋಗ್ಬೇಕಿತ್ತಲ್ಲ. 53 ನಮಗೆ ಜಾಸ್ತಿ ಬೇಡ. ಇದು ಊಬರಲ್ಲಿ ಎಷ್ಟು ಟೋಟಲು? ಓಕೆ 263. ಓಕೆ 263 ಊಬರಲ್ಲಿ. ಮತ್ತು ರ್ಯಾಪಿಡೋದಲ್ಲಿ ಎಷ್ಟಪ್ಪ ಅಂದರೆ ರ್ಯಾಪಿಡೋದಲ್ಲಿ 500. ಟೋಟಲ್ 700 ಚಿಲ್ಲರಾಗಿದೆ. ಬೆಳಗ್ಗೆ 5:30 ಅಂದರೆ 5 ಗಂಟೆ ಸ್ಟಾರ್ಟ್ ಮಾಡಿದ್ದೆ. ಬೆಳಗ್ಗೆಯಿಂದ 5:00ವರೆಗೂ. ಟೈಮಿಗೆ 10 ಗಂಟೆ ಅಂದ್ಕೊಳ್ಳಿ. ಇನ್ನೊಂದು 10 ನಿಮಿಷ ಆದರೆ 10 ಗಂಟೆ ಮುಗಿದೋಗುತ್ತೆ. ಆಲ್ಮೋಸ್ಟು 700 ಚಿಲ್ಲರೆ ಹೊಡೆದಿದ್ದೀನಿ. ಆಲ್ಮೋಸ್ಟ್ 3-4 ಅವರಲ್ಲಿ. ಇವತ್ತು ಲಾಂಗ್ ಜಾಸ್ತಿ ಹೊಡೆದಿಲ್ಲ, ಬರೀ ನಮ್ಮ ಏರಿಯಾದಲ್ಲೇ ಇದ್ದೀನಿ. ಲಾಂಗ್ ಹೋಗಿರೋದಂದರೆ ಒಂದು ಬಾಣಸೋಡಿ. ಅದು ಬಿಟ್ಟರೆ ಎಲ್ಲ ಇಲ್ಲೇ ಯಲಹಂಕ, ವಿದ್ಯಾರಣ್ಯಪುರಮು, ಕೆಂಪಾಪುರ, ದಾಸರಳ್ಳಿ, ಮಾನ್ಯತೆ ಟೆಕ್ ಪಾರ್ಕು. ಇದರಲ್ಲಿ ಇನ್ನೊಂದು ಆರ್ಡ್ರ್ ಬಂದುಬಿಟ್ಟು ಕಸ್ಟಮರಲ್ಲಿ ನಾನು ಹೆಬ್ಬಾಳ ಬ್ರಿಡ್ಜ್ ಕೆಳಗೆ ನಿಂತ್ಕೊಂಡಾಗ ಅದು ಫೋನ್ ನೋಡಿಬಿಟ್ಟು ಬೈಕ್ ಟ್ಯಾಕ್ಸಿ ಅಂತ ಕೇಳಿಬಿಟ್ಟು ಅವರೇ ಮಾನ್ಯತೆ ಟೆಕ್ ಡ್ರಾಪ್ ಮಾಡಿ ಸರ್ ಏನಿದೆ ಅದು ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಬುಕ್ ಮಾಡಿದಾಗ 80 ರೂಪಾಯಿ ತೋರಿಸಾಯ್ತು. ಅಷ್ಟೇ ಇಸ್ಕೊಂಡ್ಬಿಟ್ಟು ಬಂದುಬಿಟ್ಟು 4 ಕಿಲೋಮೀಟ್ರಿಗೆ 80 ರೂಪಾಯಿ ಕೊಟ್ಬಿಟ್ಟು ಡ್ರಾಪ್ ಇಡ್ಸ್ಕೊಂಡು ಆ ಕಡೆಯಿಂದ ತೊಗೊಂಡ್ಬಿಟ್ಟು ಇವಾಗ ಮನೆಗೆ ಹೋಗ್ತಾಯಿದ್ದೀನಿ ಗೈಸ್. ಬೆಳಗ್ಗೆ ಬೆಳಗ್ಗೆ ಹೊಡೆದ್ರೂ ಅದು ದುಡ್ಡು ಆಗುತ್ತೆ ಗೈಸ್. ಆಲ್ಮೋಸ್ಟ್ ನೋಡಿ ಇವಾಗ 700-800 ರೂಪಾಯಿ ಹೊಡೆದಿದ್ದೀನಿ ಅಷ್ಟು. ಬೆಳಗ್ಗೆ 5:30ರಿಂದ ಊರಿಗೆ ಹೋಗ್ಬೇಕಿತ್ತು, ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಅದಕ್ಕೆ ಇವಾಗ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಸಂಜೆ ಮಧ್ಯಾಹ್ನ ಬಂದುಬಿಟ್ಟು ಮಾಡ್ತೀನಿ ಒಂದು 3-4 ಗಂಟೆ. ಒಂದು 2 ಗಂಟೆಯಿಂದ ಒಂದು ಸಂಜೆ 6 ಗಂಟೆ ಬಸ್ ಇರೋ. ಸಂಜೆ 8-9 ಗಂಟೆಗೆ ಅಲ್ವಾ, ಇನ್ನೂ ಬಸ್ಸು ಬುಕ್ ಮಾಡಿಲ್ಲ. ಅಂದರೆ ಒಂದು 12 ಗಂಟೆ ಮೇಲೆ ಬಸ್ ಬುಕ್ ಮಾಡಿದ್ರೆ ಚೂರು ದುಡ್ಡು ಕಮ್ಮಿ ಆಗುತ್ತಲ್ಲ, ಯಾರು ಬಸ್ ಬುಕ್ ಮಾಡ್ತಾರಲ್ಲ ಅಂತ. ಆ ಟೈಮಲ್ಲಿ ಬಸ್ ಬುಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.